ಎಲ್ರಿಗೂ ನಮಸ್ಕಾರ. ಕಾನೂನು ಎಲ್ಲ ಸಮಯದಲ್ಲೂ ಕೂಡ ಕಾನೂನನ್ನ ಖರೀದಿ ಮಾಡೋಕ್ಕಾಗೋದಿಲ್ಲ. ಪೊಲೀಸರ ಮೇಲೆ ಎಲ್ಲ ಕಾಲದಲ್ಲಿಯೂ ಕೂಡ ಪ್ರಭಾವ ಬೀರಕ್ಕಾಗೋದಿಲ್ಲ. ಪ್ರಭಾವ ಬೀರಬಹುದು, ಸ್ವಲ್ಪ ಸಮಯದವರೆಗೆ ಮಾತ್ರ. ಕಾನೂನ್ ಕೆ ಹಾತ್ ಬಹುತ್ ಲಂಬೆ ಹೋತೆ ಅಂತ ಹೇಳಿ ಒಂದು ದೊಡ್ಡ ಫೇಮಸ್ ಡೈಲಾಗ್ ಇದೆ ಹಿಂದಿ ಇದರಲ್ಲಿ. ನಿರಂತರವಾಗಿ ನೀವು ಯಾರನ್ನೂ ಕೂಡ ಮೂರ್ಖರನ್ನಾಗಿ ಮಾಡೋಕ್ಕಾಗೋದಿಲ್ಲ ಅನ್ನೋದಕ್ಕೆ ಮತ್ತು ಕಾನೂನು ಪೊಲೀಸರು ಯಾವ ಟೈಮಿಗೆ ತಮ್ಮ ನಿರ್ಧಾರವನ್ನ ತಗೊಳ್ಬೇಕು ಅದನ್ನು ತಗೊಂಡೇ ತಗೋತಾರೆ ಅನ್ನೋದಕ್ಕೆ ಇವತ್ತಿನ ಒಂದು ದೊಡ್ಡ ಬೆಳವಣಿಗೆ ಮೀಟರ್ ಬಡ್ಡಿ ದಂಧೆ, ಅಕ್ರಮ ಮೈಕ್ರೋ ಫೈನಾನ್ಸ್ ದಂಧೆ ಕುರಿತಂತೆ. ವಿಷಯ ಏನು ಅಂತ ಹೇಳಿದರೆ, ಇವತ್ತಿನ ದಿನ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಪೊಲೀಸ್ ಠಾಣೆಯಲ್ಲಿ ಎಸ್ಕೆಡಿಆರ್ಡಿಪಿ ನಡೆಸ್ತಾ ಇರುವಂತಹ ಧರ್ಮಸ್ಥಳದ ಹೆಸರಿನಲ್ಲಿ, ಮಂಜುನಾಥ ಸ್ವಾಮಿ ಹೆಸರಿನಲ್ಲಿ ನಡೆಸ್ತಾ ಇರುವಂತಹ ಅಕ್ರಮದ ವಿರುದ್ಧ ಸುಗ್ರೀವಾಜ್ಞೆ ಜಾರಿಯಾದ ಮೇಲೆ ಮೊದಲನೆಯ ಎಫ್ಐಆರ್ ದಾಖಲಾಗಿದೆ. ಈ ಆತ್ಮಹತ್ಯೆ ಪ್ರಕರಣದಲ್ಲಿ ನೀವು ನೋಡಿರಬಹುದು, ಟಿವಿನಲ್ಲಿ ಬೆಳಗಾವಿ ಆಗಿರಬಹುದು, ತುಮಕೂರಿನಲ್ಲಿ ನಿನ್ನೆ ಆಯಿತು. ಅದರಲ್ಲೆಲ್ಲನೂ ಕೂಡ ಒಂದು 4-5 ಮೈಕ್ರೋ ಫೈನಾನ್ಸ್ ಅಂತ ಹೇಳಿ ಅದರ ನಡುವೆ ಧರ್ಮಸ್ಥಳ ಸಂಘ ಅನ್ನೋದು ತೋರಿಸ್ತಾ ಇದ್ರು. ಅದರ ನಡುವೆ ಮುಖ್ಯ ಕಾರಣ ಇವರೇ, ಎಸ್ಕೆಡಿಆರ್ಡಿಪಿ. ಆದರೆ ಇವತ್ತು ಕೇವಲ ಎಸ್ಕೆಡಿಆರ್ಡಿಪಿ ಸಿಬ್ಬಂದಿಗಳ ಮೇಲೆ ಮತ್ತು ಅದರ ಪ್ರಮುಖ ವ್ಯಕ್ತಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ. ಶಿಕ್ಷೆ ಖಚಿತ ಅವರಿಗೆ. ಆ ಎಫ್ಐಆರ್ನ ವಿವರಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ. ಎಫ್ಐಆರ್ ಆಗಿದ್ದು ಇವತ್ತು 23/2/2025. ಕ್ರೈಮ್ ನಂಬರ್ 69/2025, 69/2025. ಸೆಕ್ಷನ್ಗಳು ಯಾವ್ಯಾವು? ಯಾವ ಸೆಕ್ಷನ್ಗಳ ಅಡಿಯಲ್ಲಿ? BNS ಭಾರತೀಯ ನ್ಯಾಯ ಸಂಹಿತೆ 2023 ಅಡಿಯಲ್ಲಿ ಅಂಡರ್ ಸೆಕ್ಷನ್ 3, ಸೆಕ್ಷನ್ 329, ಸೆಕ್ಷನ್ 351, ಸೆಕ್ಷನ್ 352 ಮತ್ತು ದ ಕರ್ನಾಟಕ ಮೈಕ್ರೋ ಲೋನ್ ಅಂಡ್ ಸ್ಮಾಲ್ ಲೋನ್ ಇಂಟು ಬ್ರಾಕೆಟ್ ಪ್ರಿವೆನ್ಷನ್ ಆಫ್ ಕೋರ್ಸಿವ್ ಆಕ್ಷನ್ಸ್ ಆರ್ಡಿನೆನ್ಸ್ ಅಂದ್ರೆ ಸುಗ್ರೀವಾಜ್ಞೆ ಅಂಡರ್ ಸೆಕ್ಷನ್ 12 ನಲ್ಲಿ ಪ್ರಕರಣ ದಾಖಲಾಗಿದೆ. ಸುಗ್ರೀವಾಜ್ಞೆಯ ಇಫೆಕ್ಟ್. ಇದರಲ್ಲಿ ಆರೋಪಿಗಳು ಯಾರ್ಯಾರು ಅಂತ ಇದನ್ನ ಒಂದು ತಾವು ಗಮನಿಸಬೇಕಿದ್ರಲ್ಲಿ, ಆರೋಪಿಗಳು ಒಟ್ಟು 4 ಜನ ಇದ್ದಾರೆ. 4 ಜನ ಆರೋಪಿಗಳು. ಮೊದಲನೇದ್ದು ಮಹಾದೇವಿ ವಿದ್ಯಾ, ಆನಂತರ ಯೋಜನಾಧಿಕಾರಿ ಹರಿಪ್ರಸಾದ, ಆನಂತರ ಸೀನಪ್ಪ ಅಂತೇಳಿ. ಈ ಸೀನಪ್ಪ ಅನ್ನೋನು, ಈ ಮಹಾದೇವಿ ವಿದ್ಯಾ ಪಾಪ ಅಲ್ಲಿಯ ಏನು ಈ ಸುಲಿಗೆ ಏನದು ಯಾವುದೋ ಪ್ರತಿನಿಧಿ ಅಂತ ಹೇಳ್ತಾರೆ ಅವರು, ಸೇವಾ ಪ್ರತಿನಿಧಿ, ಸುಲಿಗೆ ಮಾಡೋಕೆ ಇರೋದು. ಪಾಪ ಅವರು ಒಂದು ಕೆಲಸಕ್ಕೋಸ್ಕರ ಬಂದಿರ್ತಾರೆ. ಅವರು ಏನೋ ಒಂದು ಸಂಬಳ ಸಿಗ್ತದೆ, ಏನೋ ಒಂದು ಉದ್ಯೋಗ ಸಿಗ್ತದೆ ಅಂತ ಬಂದಿರ್ತಾರೆ. ಹಿಂಗಾಗಿ ಅವ್ರನ್ನ ಆರೋಪಿ ಮಾಡೋದಕ್ಕೆ ನಾವು ಖಂಡಿತ ಖುಷಿ ಪಡೋದಿಲ್ಲ. ಇದು ಎಲ್ಲ ಸೇವಾ ಪ್ರತಿನಿಧಿಗಳು ಅಂತ ಹೆಸರಿಟ್ಕೊಂಡು ಏನು ಕೆಲಸ ಮಾಡ್ತಾ ಇದ್ದೀರಿ ನೀವು ತಿಳ್ಕೊಳ್ಳಿ. ಇಲ್ಲಿ ಏನು ಪ್ರಯತ್ನ ನಡೀತಾ ಇತ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾನು ಪೊಲೀಸ್ ಅಧಿಕಾರಿಗೆ ನಾನು ಧನ್ಯವಾದಗಳನ್ನು ಹೇಳಲೇಬೇಕು. ಚಿತ್ರದುರ್ಗ ಜಿಲ್ಲಾ ಪೊಲೀಸ್ಗೆ, ಪೊಲೀಸ್ ವರಿಷ್ಠರಿಗೆ, ಅಲ್ಲಿರ್ತಕ್ಕಂತಹ ಏನು ಠಾಣಾಧಿಕಾರಿಗಳಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳಲೇಬೇಕು. ಆದರೆ ತೆರೆಮರೆಯಲ್ಲಿ ಏನೋ ಒಂದು ಪ್ರಯತ್ನ ನಡೀತಾ ಇತ್ತು ಅಂತ ಹೇಳಿದ್ರೆ, ಇವು ಎಲ್ಲ ನೀವು ಸೇವಾ ಪ್ರತಿನಿಧಿಗಳು ಅಂತ ಅನ್ಕೋತಿರಲ್ಲ, ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ.
ಇವರು ಮೇಲಿಂದ ಏನು ಒತ್ತಡ ಹಾಕಿಸ್ತಾ ಇದ್ದಾರೆ ಪ್ರತಿ ಸರಿಯಂತೆ, ನೀವು ನಮ್ಮ ಮೇಲೆ ಹಾಕಬೇಡಿ. ಮೇಲ್ಗಡೆ ಇದ್ದಂಥವ್ರು ಏನು ರೀಜನಲ್ ಡೈರೆಕ್ಟರು, ಆನಂತರ SKDRP ಟ್ರಸ್ಟ್, ಈ ಫ್ಯಾಮಿಲಿ ಕುಟುಂಬದವರು, ಧರ್ಮೋದ್ಯಮಿಗಳ ಕುಟುಂಬದವರು, ಪರಮ ಪೂಜ್ಯರು, ಅವರ ತಮ್ಮ, ಅವರ ಇಡೀ ಕುಟುಂಬ, ನಮ್ಮ ಮೇಲೆ ಹಾಕಬೇಡಿ ನೀವು ಕೇಸು, ಅವ್ರ ಮೇಲೆ ಹಾಕೊಳ್ಳಿ. ಕಿರುಕುಳ ಕೊಟ್ಟಾರ? ನಾವು ಕಿರುಕುಳ ಕೊಟ್ಟಿಲ್ಲಪ್ಪ. ಅಲ್ಲಿ ಇದಾರಲ್ಲ ನಮ್ಮ ಎಂಪ್ಲಾಯೀಸ್, ನಾವು ಏನು ಕರ್ಮಚಾರಿಗಳಿದಾರಲ್ಲ, ಸೇವಾ ಪ್ರತಿನಿಧಿ, ಫೀಲ್ಡ್ FS, ಯೋಜನಾಧಿಕಾರಿ, ಅವ್ರು ಕೊಟ್ಟಿರ್ಬೇಕು. ನಾವು ಶಾಂತವಾಗಿ ಇರಂತ ಹೇಳಿದೀವಿ ಅವರಿಗೆ. ಅವ್ರ ಮೇಲೆ FIR ಹಾಕ್ರಿ ಅಂತ ಇವರು ನಿರಂತರವಾಗಿ ಒತ್ತಡ ಹಾಕಿಸ್ತಾ ಇದ್ರು. ನೋಡಿ ಎಷ್ಟು ನಿರ್ಲಜ್ಜ ಮನಸ್ಸು ಈ ಟ್ರಸ್ಟ್ನವ್ರದ್ದು, BC ಟ್ರಸ್ಟ್, SKDRP ಟ್ರಸ್ಟ್. ಇಲ್ಲಿ ಅವರು ವಸೂಲಿ ಮಾಡಿ, ಜಗಳ ಮಾಡಿ, ಶಾಪ ಹಾಕಿಸ್ಕೊಂಡು, ಕೂಗಾಡಿ, ಒದರಾಡಿ, ಮನೆಗೆ ಹೋಗಿ ವಸೂಲಿ ಮಾಡಬೇಕು. ವಸೂಲಿ ಮಾಡಿ ಇವ್ರ ಅಕೌಂಟಿಗೆ ಹಾಕಬೇಕು ದುಡ್ಡು. ಅಕೌಂಟಿಗೆ ಹಾಕ್ತಾರೋ ಇನ್ನು ಬೈದು ಕೊಡ್ತಾರೋ ಯಾರಿಗೂ ಗೊತ್ತದ, ಯಾರು ನೋಡಿಲ್ಲ ಇದುವರೆಗೆ. ಯಾವ ಅಕೌಂಟಿಗೆ ಹೋಗ್ತಾ ಇದೆ ಯಾರಿಗೂ ಗೊತ್ತಿಲ್ಲ, ಯಾವ ಬೇನಾಮಿ ಅಕೌಂಟಿಗೆ ಹೋಗ್ತದೆ ಯಾರಿಗೂ ಗೊತ್ತಿಲ್ಲ. ಆದರೆ ಈ ಕಾನೂನಿನ ಪ್ರಕಾರ ಇವ್ರು ಹೇಳೋದು FIR ಆಗಬೇಕಾಗಿದೆ ಇವ್ರ ಮೇಲೆ, ಪಾಪ ಫೀಲ್ಡ್ ಅಲ್ಲಿ ಕೆಲಸ ಮಾಡೋರ ಮೇಲೆ. ಹಸು ಎಮ್ಮೆ ಮೇಯಿಸ್ಕೊಂಡು ಹಾಲು ಹಿಂಡೋದು, ಸಗಣಿ ಬೆಳೆಯೋದು, ಅದ್ರ ಕಡೆ ಅಂತ ಒದಿಸ್ಕೊಳ್ಳೋದು ಇವರೇ. ಮೊಸರು, ಮಜ್ಜಿಗೆ, ಬೆಣ್ಣೆ ತಿನ್ನೋದು ಇವರು, ಮಲಾಯಿ ತಿನ್ನೋದು ಇವರು. ಮೇಲ್ಗಡೆ SKDRP ಟ್ರಸ್ಟ್ ಮತ್ತೆ ಅವ ಅಧ್ಯಕ್ಷ ಇದಾನಲ್ಲ, ಬ್ಲ್ಯಾಕ್ ಅಂಡ್ ವೈಟ್ ಅನಿಲ, ಬ್ಲ್ಯಾಕ್ ಮನಿ ತಜ್ಞ, ಕಪ್ಪು ಹಣ ತಜ್ಞ. 70,000 ಕೋಟಿ ರೂಪಾಯಿ ಬ್ಲ್ಯಾಕ್ ಮನಿ. ಈ ಇದನ್ನಾಯ್ತಲ್ಲ, ಏನು ಡಿಮಾನಿಟೈಸೇಷನ್ ಎಲ್ಲ ಬ್ಯಾನ್ ಮಾಡಿದ್ರಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇಂದ, ಮೋದಿಜಿ ನೋಟ್ ಬ್ಯಾನ್ ಮಾಡಿದ್ರಲ್ಲ. ನೋಟ್ ಬ್ಯಾನ್ ಆದಾಗ ಇವರು ಇಡೀ ಒಂದು 3 ಗೋಡೌನ್ ನಲ್ಲಿ ನೋಟ್ಗಳು ತುಂಬಿದ್ದು, ಫುಲ್ ನೋಟ್, 70,000 ಕೋಟಿ ರೂಪಾಯಿನ. ಅದನ್ನ ಇವನು ಬ್ಲ್ಯಾಕ್ ಅಂಡ್ ವೈಟ್ ಅನಿಲ ಅದನ್ನ ವೈಟ್ ಮಾಡಿಕೊಟ್ಟಿದ್ದ ಇವರಿಗೆ, ಆ ಬ್ಯಾಂಕು ಈ ಬ್ಯಾಂಕ್ನವ್ರಿಗೆ ಇಟ್ಟಿದ್ದ, ಇಡೀ ರಾತ್ರಿ ಕೆಲಸ ಮಾಡಿಸಿ. ಹಿಂಗಾಗಿ ಅವರೇ ಅವನಿಗೆ ಬ್ಲ್ಯಾಕ್ ಅಂಡ್ ವೈಟ್ ಅನಿಲ ಅಂತ ಹೇಳ್ತಾರೆ. ನಾನು ಇಟ್ಟೆತ್ತ ಹೆಸರಲ್ಲ, ಪ್ರೀತಿಯಿಂದ ಆತ್ಮೀಯತೆಯಿಂದ ಕಪ್ಪು ಹಣದ ತಜ್ಞ ಅನಿಲ ಅಂತೇಳಿ ಅವ್ನು ಕರೀತಾರೆ. ಈಗ ಗಡ್ಡ ಬಿಟ್ಕೊಂಡು ಓಡಾಡ್ತಾ ಇದ್ದಾನಂತವನು. ಈ ಎಲ್ಲರ ಮೇಲೂ ಈ ಸೌಜನ್ಯ ಹೋರಾಟಗಾರ ಮೇಲೆ, ಹೆಣ್ಮಕ್ಳನ್ನ ಬಿಟ್ಟು ಹಿಂದೆ ವಿಡಿಯೋ ಮಾಡ್ಕೊಳಕ್, ಗಂಡಸರಿಗೆ ವಿಡಿಯೋ ಮಾಡ್ಕೊಳಕ್ ಹೇಳೋದೆಲ್ಲ ಟೆಕ್ನಿಕ್ ಅವನದು. ಒಬ್ಬನು ನಿಧಾನ ಬೆಳ್ತಂಗಡಿ ಅವನು ಇದೆ ಅವನಿಗೆ, ಅವ್ರಿಗೆಲ್ಲ ಅದಕ್ಕೆಲ್ಲ ಮಾಸ್ಟರ್ ಮೈಂಡ್ ಇವನು. ಯಾರು? ಸೀನಪ್ಪ. ಇವನು ಎಷ್ಟು ಸೀನಪ್ಪ ಅನ್ನೋನು ಇವನು ಪರಿಚಯ ಎಲ್ಲರಿಗೂ ಇದೆ, ವಿಶೇಷವಾಗಿ ಮಾಧ್ಯಮದವರಿಗೆ, ಯೂಟ್ಯೂಬರ್ಸ್ಗೆ. ಎಷ್ಟು ಕೊಳಕು ವ್ಯಕ್ತಿತ್ವ, ಹೊಲಸು, ನೀಚ, ಪರಮ ನೀಚ ವ್ಯಕ್ತಿ ಅಂತ ಹೇಳಿದ್ರೆ ಸೀನಪ್ಪ ಅನ್ನೋನು. ಮೊನ್ನೆ ತಾನೇ ಚಿಕ್ಕಬಳ್ಳಾಪುರದಲ್ಲಿ ಪಾಪ ಒಂದು ಅರ್ಪಿತಾ ಅನ್ನುವಂತಹ ಮಹಿಳೆ ಮದುವೆಯಾಗಿ ಬರೀ 2 ತಿಂಗಳಾಗಿತ್ತು, ಆತ್ಮಹತ್ಯೆ ಮಾಡಿಕೊಂಡು ಆ ನೇಣು ಹಾಕೊಂಡಿದ್ದು ಕೂಡ ಫೋಟೋ ಕಳಿಸಿದ್ದಾರೆ. ಅದೇ SKDRPದವರೇ, ಪಾಪ ಕಾಳಜಿ ಇರುವಂತ ಸಿಬ್ಬಂದಿಗಳು ನಮಗೆ ಕಳಿಸಿದ್ದಾರೆ. ನೋಡಿ ಸರ್ ನಮ್ಮ ಪರಿಸ್ಥಿತಿ. ಅಲ್ಲಿ ಅವ್ರು ಹೇಳೋದೇನಂತ ಹೇಳಿದ್ರೆ, ಈ ಶೀನಪ್ಪನ ಕಿರುಕುಳ ಮತ್ತು ಈ ಅನಿಲನ ಕಿರುಕುಳ ಇಷ್ಟ ಆಗಿದೆ ಅಂತ ಹೇಳಿದ್ರೆ ವಸೂಲಿ ಮಾಡ್ಕೊಂಡು ಬನ್ನಿ, ಹೋಗಿ ಮನೆ ಮುಂದೆ ನಿಂತ್ಕೊಳ್ಳಿ. ಅರೆ ಸುಗ್ರೀವಾಜ್ಞೆ ಆಗಿದೆ, ಕೇಸ್ ಆದ್ರೆ FIR ಆಗುತ್ತೆ ಅಂದ್ರೂ ಕೇಳ್ತಾ ಇಲ್ಲ ಶೀನಪ್ಪ. ಆನಂತರ ಹುಡುಗಿಯರು ಈ ಧಾರವಾಡದಲ್ಲಿ ಈಗ ನಮಗೆ ಹಾಕ್ತಿರ್ತಾರಲ್ಲ, ಅದಕ್ಕೆ ನಾನು ಅವ್ರನ್ನ ಬ್ಲಾಕ್ ಮಾಡಿಲ್ಲ, ಬೈಲಿ ಅಂತಾನೆ ಬಿಟ್ಟಿದ್ದೀನಿ ಅವ್ರನ್ನ. ಚೆನ್ನಾಗಿರೋ ಹೆಣ್ಮಕ್ಳು ಇದ್ರೆ ಅವನ ಹತ್ರ ಹೋಗ್ಲೇಬೇಕಂತೆ. ಈ ಸೀನಪ್ಪ 3rd ಕ್ಲಾಸ್ ಸೀನಪ್ಪ, ಅವನಿಗೆ ಯಾವ ಸಾವು ಬರ್ತದೋ ಗೊತ್ತಿಲ್ಲ. ಹೋಗ್ಲಿಲ್ಲ ಅಂತ ಹೇಳಿದ್ರೆ ಕಿರುಕುಳ ಕೊಡೋದು, ಏನೇನಾದ್ರೂ ಹೇಳಿ ಏನಾದ್ರೂ ಮಾಡಿ ಇಲ್ಲಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಮಾಡೋದು. ಇಲ್ಲಿ ಈ ಚಿಕ್ಕಬಳ್ಳಾಪುರ, ರಾಮನಗರ ಇದ್ದವ್ರಿಗೆ ಸೀದಾ ಗುಲ್ಬರ್ಗಕ್ಕೆ, ರಾಯಚೂರಿಗೆ, ಮಾನ್ವಿಗೆ, ಮಸ್ಕಿಗೆ ಅಲ್ಲಿ ವರ್ಗಾವಣೆ ಮಾಡೋದು. ಈ ಸೀನಪ್ಪ ವಸೂಲಿ ಮಾಡಿ ಅಂತ ಹೇಳಿ ಮಾಡೋದು. ದಣಿಗಳ ಆದೇಶದ ಮೇಲೆ ಜಾರಿಗೆ ತರುವುದೇ ಇದೇ ಸೀನಪ್ಪ 3rd ಕ್ಲಾಸ್. ಇವತ್ತು ಅವನ ಮೇಲೆ FIR ಆಗಿದೆ. ನಾವು ಹೇಳ್ತಾ ಇರೋದು ಅಂಥವ್ರ ಮೇಲೆ ಮಾಡಿ, ಬಡಪಾಯಿ ಸೇವಾ ಪ್ರತಿನಿಧಿಗಳ ಮೇಲೆ ಅಲ್ಲ. ಆ ದಣಿಗಳು ಅಂತ ಹೇಳ್ತಾರಲ್ಲ, ಮೊದಲು ಅವ್ರನ್ನ ಒದ್ದು ಒಳಗಡೆ ಹಾಕಬೇಕು. ಈಗೆಲ್ಲಾ ಮಾಧ್ಯಮದವರು ಕೇಳ್ತಾ ಇದ್ದಾರೆ, ಆನರಬಲ್ ಯಾರು ಹೋಮ್ ಮಿನಿಸ್ಟರ್ಗೆ, G. ಪರಮೇಶ್ವರ್ ಅವರಿಗೆ. ಪಾಪ ಭಯಂಕರ
ಸುಸ್ತು ಪಡ್ಕೊಂಡು ಉತ್ತರ ಹೇಳ್ತಾ ಇದ್ದಾರೆ. ಇಲ್ಲ, ಅದು ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅಲ್ಲ ರೀ, ಮಟಕ ನಿಷೇಧ ಮಾಡಿದ್ರಿ, ಹೌದು. ಜೂಜು ನಿಷೇಧ ಮಾಡಿದ್ರಿ, ಹೌದು. ಬರೀ ನಿಷೇಧ ಮಾಡಿದ್ರೆ ಜೂಜಿನ ಅಡ್ಡೆ ಮೇಲೆ ದಾಳಿ ಮಾಡಬೇಕಲ್ಲ, ಮಟಕ ಅಡ್ಡೆಗಳ ಮೇಲೆ ದಾಳಿ ಮಾಡಬೇಕಲ್ಲ. SKDRDPದವರು ಸುಗ್ರೀವಾಜ್ಞೆ ಜಾರಿಯಾದರೂ ಕೂಡ ಅವ್ರದ್ದು ಕಲೆಕ್ಷನ್ ಪಾಯಿಂಟ್ ಅಲ್ಲಿ ಕಲೆಕ್ಟ್ ಮಾಡ್ತಾನೆ ಇದ್ದಾರೆ ವಾರ. ಎಲ್ಲಿವರೆಗೆ ಅವ್ರ ಮೇಲೆ ದಾಳಿ ಮಾಡೋದಿಲ್ಲೋ ಇದು ನಿಲ್ಲುವುದೇನೇ ಇಲ್ಲ. ನೀವು ಕೇಳಬಹುದು ಬೇರೆ ಮೈಕ್ರೋ ಫೈನಾನ್ಸ್ನವರು ಅದಾರಲ್ಲ ಅಂತೇಳಿ. ಆನಂತರ ಈ ಆತ್ಮಹತ್ಯೆ ಆದಂತ ಪ್ರಕರಣದಲ್ಲಿನೂ ಕೂಡ 5-6 ಮೈಕ್ರೋ ಫೈನಾನ್ಸ್, ಮೊನ್ನೆ ಒಬ್ಳು ಇದರ ಹತ್ರ, ಕುಣಿಗಲ್ ಹತ್ರ, ತುಮಕೂರು ಜಿಲ್ಲೆಯಲ್ಲಿ 10 ಮೈಕ್ರೋ ಫೈನಾನ್ಸ್ ಕಡೆಯಿಂದ 12 ಲಕ್ಷ ದುಡ್ಡು ಎತ್ತಿದ್ಲು 50 ವರ್ಷದ ಮಹಿಳೆ. ನೀವು ಅದನ್ನ ಸ್ಟಡಿ ಮಾಡಿ, ನಾವು ಮಾತಾಡಿದೀವಿ ಅಲ್ಲಿ. ಅವರು ಮನೆಯವರು ಹೇಳೋದೇನಂತ ಹೇಳಿದ್ರೆ, ಮೊದಲು ಇವಳು ತಗೊಂಡಿದ್ದು SKDRDP ಧರ್ಮಸ್ಥಳ ಸಂಘದಲ್ಲಿ. ಅವರ ಕಿರುಕುಳ ತಾಳಲಾರದೇನೆ, ಪ್ರತಿ ವಾರ ಕಟ್ಟುವಂತ ಕಿರುಕುಳ ತಾಳಲಾರದೇನೆ ಬೇರೆ ಮೈಕ್ರೋ ಫೈನಾನ್ಸ್ಗೆ ಅವಳು ತಗೊಳ್ತಾ ಹೋದ್ಲು. 1, 2, 3, 4 ಬೇಸ್ ಇರೋದೇ ಇದು. ಎಲ್ಲಿವರೆಗೆ ಅವರ ಮೇಲೆ, ಆ ಅಡ್ಡೆಗಳ ಮೇಲೆ ಹಣ ವಸೂಲಿ ಮಾಡುವಂತ ಪಾಯಿಂಟ್ ಆಫ್ ಕಲೆಕ್ಷನ್ ಮೇಲೆ ಪೊಲೀಸರು ದಾಳಿ ಮಾಡೋದಿಲ್ವೋ ಅಲ್ಲಿವರೆಗೆ ಇದು ನಿಲ್ಲೋದಿಲ್ಲ, ಈ ಕಿರುಕುಳ ನಿಲ್ಲೋದಿಲ್ಲ. ಕುಂದಾಪುರ ನೀವು ನೋಡ್ತಾ ಇದ್ದೀರಿ, ಬರ್ತಾ ಇದೆ ವಿಡಿಯೋ. ರಾಯಚೂರು, ಸಿಂಧನೂರು, ಕಲಬುರಗಿ, ಬೆಳಗಾವಿ ಮನೆ ತನಕ ಹೋಗಿ ನಿಂತ್ಕೊಳ್ತಾ ಇದ್ದಾರೆ ಇವತ್ತಿಗೂ ಕೂಡ. ಯಾಕೆ? ಅವ್ರು ಹೇಳ್ತಾ ಇದ್ದಾರೆ ಬಹಿರಂಗವಾಗಿ, ಕುರಿ ಕಾಯೋನು ಮಾತು ನಾವ್ ಯಾಕೆ ಕೇಳಬೇಕು ಅಂತ. ಇದನ್ನ ನೀವೇ ಯಾರು ಹೆಂಗ್ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ. ಇವ್ರು ಹೇಳಿ ಕಳ್ಸಿಕೊಟ್ಬಿಟ್ಟಾರೆ ದಣಿಗಳು. ನಮ್ ದಣಿಗಳೇ ಸುಪ್ರೀಂ, ಪೂಜ್ಯರೇ ಸುಪ್ರೀಂ, ಸಂವಿಧಾನಕ್ಕಿಂತ ದೊಡ್ಡವರು ಅವರು, ಕಾನೂನಿಗಿಂತ ದೊಡ್ಡವರು. ಎಲ್ಲಿವರೆಗೆ ಆ ದಣಿ ಅಂತ ಅನ್ಸ್ಕೊಳ್ತಾ ಇದ್ದಾನಲ್ಲ ಆ ವ್ಯಕ್ತಿಯ ಮೇಲೆ ಮತ್ತು ಅವರ ತಮ್ಮನ ಮಕ್ಕಳ ಮೇಲೆ ಏನು ಡೈರೆಕ್ಟರ್, ಈ SKDRDP ನಿರ್ದೇಶಕರು, ಅವರು ಇವರು ಪೂಜ್ಯರು, ಏನೇನ್ ಇವು ಇದಾವೆ ಹುಳುಗಳು, ಅವ್ರ ಮೇಲೆ ಕೇಸ್ ಆಗುದಿಲ್ವೋ, ಅವ್ರನ್ನ ಒದ್ದು ಒಳಗಡೆ ಹಾಕೋದಿಲ್ವೋ ಅಲ್ಲಿವರೆಗೆ ಈ ಕಿರುಕುಳ ನಿಲ್ಲೋದಿಲ್ಲ. ಈಗ ಒಂದು ಬಲ ಬಂದಿದೆ. ನಿಜವಾಗ್ಲೂ ನಾವು ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಆದ್ರೆ ಅವರ ಅಡ್ಡೆಗಳ ಪಾಯಿಂಟ್ ಆಫ್ ಕಲೆಕ್ಷನ್ ಇದೆಯಲ್ಲ, ಅಲ್ಲಿ ಪ್ರತಿದಿನ 112ಗಳನ್ನ ಬಿಡಬೇಕಲ್ಲಿ. ಬಿಜಾಪುರದಲ್ಲಿ ಮಾಡಿದ್ರು, ಒಳ್ಳೆ ಕೆಲಸ ಮಾಡಿದ್ರು ಪೊಲೀಸರು. ರೇಡ್ ಮಾಡಿದ್ರು, ದುಡ್ಡುಗಳನ್ನ ಕ್ಯಾಶ್ ಕಲೆಕ್ಟ್ ಮಾಡ್ಕೊಂಡ್ರು, ಚಿನ್ನ ಕಲೆಕ್ಟ್ ಮಾಡ್ಕೊಂಡ್ರು. ಆದ್ರೆ ಇವ್ರ ಮೇಲೆ ಯಾಕೆ ಮಾಡ್ತಾ ಇಲ್ಲ? ಯಾಕಂದ್ರೆ ಬೇರೆ ಮೈಕ್ರೋ ಫೈನಾನ್ಸ್ ಅವ್ರು ಕೇಳ್ತಾ ಇದ್ದಾರೆ, ಹೌದಪ್ಪ ನಾವು ನಿಲ್ಲಿಸ್ತೀವಿ, ಅವ್ರನ್ನ ಯಾಕೆ ನಿಲ್ಲಿಸ್ತಾ ಇಲ್ಲ ನೀವು? ಹಿಂಗಾಗಿ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ಮೂಲ ಬೇರನ್ನ ನೀವು ಕೀಳದೆ ಹೋದ್ರೆ ಬೇರೆಯವರು ಸ್ಟಾರ್ಟ್ ಮಾಡ್ಕೋತಾರೆ, ಜಗಳ ಮಾಡ್ತಾರೆ. ಅವರು ಪೊಲೀಸರ ಜೊತೆಗೆ ಜಗಳ ಆಡ್ತಾ ಇದೆ ಗೊತ್ತಾ? ಕೇಳ್ತಾರೆ, ನಿಲ್ಲಿಸ್ರಿ ಅವ್ರನ್ನ, ಮೊದಲು ಧರ್ಮಸ್ಥಳ ಸಂಘದವ್ರು ನಿಲ್ಲಿಸ್ರಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಪಾಪ ಅಲ್ಲಿ ಚಿತ್ರದುರ್ಗ ಏನು ಹಿರಿಯೂರಿನವರು ಬರೀ ಒಬ್ರು ಕಂಪ್ಲೇಂಟ್ ಕೊಟ್ಟಿಲ್ಲ, 11 ಜನ ಹೆಣ್ಮಕ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬೇರೆ ಬೇರೆ 11 ಜನ ಹೆಣ್ಮಕ್ಳು ಎಷ್ಟು ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ. ಇನ್ನೊಬ್ಳು ಪಾಪ ಬೋವಿ ಸಮಾಜದ ಹೆಣ್ಮಗಳು, ಅವಳು ಕಣ್ಣಲ್ಲಿ ನೀರು ಬರ್ತದೆ ಅವಳು ಮಾತಾಡೋದು ನೋಡಿದ್ರೆ. ಎಷ್ಟು ಕೆಟ್ಟದಾಗಿ ಬೈದಿದ್ದಾರೆ ಅಂದ್ರೆ ಅವಳಿಗೆ ನಾನು ಇಲ್ಲಿ ಹೇಳಕ್ ಆಗೋದಿಲ್ಲ. ಅಷ್ಟು ಕೆಟ್ಟದಾಗಿ ಹಿರಿಯೂರಿನಲ್ಲಿ ಆ ಹೆಣ್ಮಗಳ ಮನೆಗೆ ಹೋಗಿ ಹೊಲಸು ಬೈದಿದ್ದಾರೆ. ನಿರಂತರವಾಗಿ ಯೂಟ್ಯೂಬ್ಗಳಲ್ಲಿ, ಎಲ್ಲಾ ಯೂಟ್ಯೂಬ್ಗಳಲ್ಲಿ ಬರ್ತಾನೆ ಇದೆ, ವಿಡಿಯೋ ಬರ್ತಾ ಇದೆ. ಆದ್ರೂ ಏನೂ ಇಲ್ಲ. ಸುಗ್ರೀವಾಜ್ಞೆ ಲೆಕ್ಕಕ್ಕೆ ಇಲ್ಲ, ಬಂದು ಕುಂತು ಬಿಡ್ತಾರೆ ಮನೆ ಮುಂದೆ. ಅದಕ್ಕೆ ನಾವು ಹೇಳ್ತಾ ಇದೀವಿ, ಇದು ಇದರ ಡೀಟೇಲ್ಸ್, ಇದು ಪೂರ್ತಿ. ಶೀನಪ್ಪ ಒಳಗೆ ಹೋಗಲೇಬೇಕು, ಅರೆಸ್ಟ್ ಮಾಡಲೇಬೇಕು ಅವನ್ನ. ಲೋಫರ್ 3rd ಕ್ಲಾಸ್ ದಣಿಗಳಿದ್ದಾರೆ ಅಂತ ಹೇಳ್ಕೊತಾನ. ಲೋಫರ್ ದಣಿನೂ ಒಳಗೆ ಹಾಕ್ತಾರೆ. ಇನ್ನೂ ಸ್ವಲ್ಪ ದಿನ ತಡಿ ಮಗನೇ. ಈಗ ಈ ಸಮಸ್ಯೆ ಎಲ್ಲಿವರೆಗೆ, ಯಾಕಂದ್ರೆ ಇದನ್ನ ನಾನು ವಿವರಣೆ ಕೊಡಬೇಕಾಗ್ತದೆ, ಎಲ್ಲಿವರೆಗೆ ಈ SKDRDP ಟ್ರಸ್ಟ್ ಸೇವೆ ಮಾಡೋರು, ನಾವು ಸೇವೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಮನೆಗೆ ಹೋಗಿ ಕೆಟ್ಟದಾಗ ಹೊಲಸು ಬೈಯೋದು ಸೇವೆ ಏನ್ರಿ ಇದು? ಇನ್ನೂ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಅವರು, ದುಡ್ಡು ತಗೋಬೇಕಾದ್ರೆ ತಿಳಿಲಿಲ್ಲನು?
ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ಬೇಕಂತ ಗೊತ್ತಾಗ್ಲಿಲ್ಲ ನಿನಗಂತ. ಎಂತ ಈ ಮೂರ್ಖರನ್ನು ಮಾಡೋ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಕಳ್ತನ ಆದ್ಮೇಲೆ ಕಳ್ಸಿಕ್ ಬಿಡ್ತಾರೆ ಪೊಲೀಸ್ ಸ್ಟೇಷನ್ಗೆ. ಯಾರ ಮನೆ ಕಳವಾಗೈತೆ ಅವನು ಹೋಗ್ತಾನೆ, ಅವನು ಪೊಲೀಸ್ ಸ್ಟೇಷನ್ಗೆ ಏನೇನು ಕದ್ದಿದ್ದಾನೆ ಅಂತ. ಅವಾಗ ಕಳ್ಳ ಕೇಳ್ತಾನೆ, ಯಾಕೆ ಕಂಪ್ಲೇಂಟ್ ಕೊಟ್ಟಿ, ನಾನು ನಿನ್ ಮನೆ ಕಳ್ತನ ಮಾಡ್ಬೇಕಾದ್ರೆ ನಿನ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಕಳ್ತನ ಯಾವಾಗ ಮಾಡ್ತಾರೆ? ಒಂದು ಮನೆಯಲ್ಲಿದ್ದವರೆಲ್ಲ ಮಲ್ಕೊಂಡಿರ್ತಾರೆ, ಅವಾಗ ಕಳ್ತನ ಆಗ್ತದೆ. ಇಲ್ಲ ಅಂತಂದ್ರೆ ಮನೆಯಲ್ಲಿ ಯಾರು ಇರುವುದಿಲ್ಲ, ಅವಾಗ ಕಳ್ತನ ಆಗ್ತದೆ. ಇವ್ರು ಏನ್ ಮಾಡಿದ್ರು, ಎಲ್ಲರನ್ನೂ ಕೂಡ ಮಲಗಿಸಿಬಿಟ್ರು. ಮಂಜುನಾಥ ಸ್ವಾಮಿ ನಮೋ ಮಂಜುನಾಥ ಸ್ವಾಮಿ ಅಂತ ಹೇಳಿ ಮತ್ತು ಬರುವಂತ ಇಂಜೆಕ್ಷನ್ ಕೊಟ್ಟು ಎಲ್ಲರನ್ನೂ ಮಲಗಿಸಿ ಬರೋಬ್ಬರಿ ಲೂಟಿ ಮಾಡಿದ್ರು. ಈಗ ಸೌಜನ್ಯ ಶಕ್ತಿ ಅನ್ನುವಂತಹ ಜಾಗೃತಿ, ಜನಜಾಗೃತಿ ಅನ್ನುವಂತಹ ಇಂಜೆಕ್ಷನ್ ಕೊಟ್ಟ ಮೇಲೆ ಎಲ್ಲರೂ ಮತ್ತೆ ಎಚ್ಚರಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಸ್ಟೇಟ್ಮೆಂಟ್, ಬ್ಯಾಂಕ್ ಇವರು ಪರಮ ಪೂಜ್ಯ ಕಾಮಂದರು ಶ್ಯೂರಿಟಿ ಕೊಟ್ರು ಅಂತ ಹೇಳ್ತಾರಲ್ಲ, ಅದಕ್ಕೆ ಬ್ಯಾಂಕ್ನವ್ರ ಕಡೆ ಅಂತ ಕೊಡಿಸ್ತಿದೀವಿ ನೇರ ಅನ್ಕೊಳ್ಳೆ, ಮತ್ತೆ ಬ್ಯಾಂಕಿಂದ ಸ್ಟೇಟ್ಮೆಂಟ್ ಕೊಡಿ, ಉಳಿತಾಯದ ಹಣ ಕೊಡಿ. ಇಲ್ಲಿ ಪೊಲೀಸರು ಅನೇಕ ಸಾರಿ ನಮಗೆ ಅಂದ್ರೆ ದೂರು ಕೊಡುವಂತವ್ರು ಹೋದವ್ರು ಕೇಳ್ತಾರೆ, ಅವ್ರ ಮೇಲೆ ಯಾಕೆ ಕಂಪ್ಲೇಂಟ್ ಕೊಡ್ತೀರಿ ನೀವು, ನಿಮಗೆ ಕಿರುಕುಳ ಕೊಡ್ತಾ ಇರುವಂತವ್ರು ಯಾರು, ಅಲ್ಲಿ ಮನೆ ಮುಂದೆ ಯಾರು ಬಂದದಾರಲ್ಲ ಅವ್ರ ಮೇಲೆ ಇಷ್ಟೇ ಕೊಡಿ ಅಂತ ಹೇಳ್ತಾರೆ. ಇಲ್ಲಿ ಎರಡು ತರಹದ ಅಪರಾಧಗಳು ಆಗ್ತಾ ಇದೆ, ಗಮನಿಸಬೇಕು ಅದನ್ನ ಪೊಲೀಸ್ ಇಲಾಖೆ. ಒಂದನೇದ್ದು ಫಿಸಿಕಲ್ ಹರಾಸ್ಮೆಂಟ್, ಮೆಂಟಲ್ ಹರಾಸ್ಮೆಂಟ್ ಬೈ ಫೀಲ್ಡ್ ಎಕ್ಸ್ಟಾರ್ಷನಿಸ್ಟ್, ಈ ರೌಡಿಗಳು ಏನಿರ್ತಾರಲ್ಲ ಅವರಿಂದ, ಈ ಪ್ರತಿನಿಧಿಗಳು ಅಂತ ಬರ್ತಾರಲ್ಲ ವಸೂಲಿ ಮಾಡೋರು ಅವರಿಂದ. ಇದು ಫೀಲ್ಡ್ ಹರಾಸ್ಮೆಂಟ್, ಅಲ್ಲಿ ಮನೆ ತನಕ ಹೋಗಿ ಬೈಯೋದು, ಹೊಲಸೊಸ್ ಬೈಯೋದು, ವಸೂಲಿ ಮಾಡೋದು, ಅದು ಒಂದು ಹರಾಸ್ಮೆಂಟ್. ಇನ್ನೊಂದು ಅಫೆನ್ಸ್ ಏನಂತ ಹೇಳಿದ್ರೆ, ಈ ಉಳಿತಾಯದ ಹಣ ಇದೆಯಲ್ಲ ಅದನ್ನ ಇವರು ಕೊಡ್ತಾನೆ, ಯಾರಿಗೂ ಕೊಟ್ಟಿಲ್ಲ ಇದುವರೆಗೂ. 10 ವರ್ಷದವರೆಗೆ ಉಳಿತಾಯ ಹಣ ಹಾಕದವ್ರಿಗೆ ಯಾರಿಗೂ ಏನು ಸಿಕ್ಕಿಲ್ಲ, ಫ್ರಾಡ್ ಅಲ್ವಾ ಅದು. ಆನಂತರ ಆ ನಿರ್ಧಾರ ತಗೊಂಡಂತವ್ರು ಯಾರು? BC ಟ್ರಸ್ಟ್ನವರೇ, ಟ್ರಸ್ಟಿನ ಸದಸ್ಯರು, ನಿರ್ದೇಶಕರು, ಅಧ್ಯಕ್ಷರು, ಅವರು ನಿರ್ಧಾರ ತಗೊಂಡಿದ್ದು. ಹಿಂಗಾಗಿ ಅವ್ರ ಹೆಸರನ್ನ FIR ನಲ್ಲಿ ಹಾಕಲೇಬೇಕು, ಮುಖ್ಯಸ್ಥರ ಹೆಸರನ್ನ FIR ನಲ್ಲಿ ಹಾಕಲೇಬೇಕು. ಯಾಕಂದ್ರೆ ದೇ ಆರ್ ದ ಡಿಸಿಷನ್ ಮೇಕರ್ಸ್. ಉಳಿತಾಯದ ಹಣ ಎಲ್ಲಿ ಹೋಗ್ತದೆ ಅಂತ ಹೇಳಿ ಇವರು ಯೋಜನಾಧಿಕಾರಿಗಳಿಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಇದು ಯಾವ ಗೋಲ್ಮಾಲ್ ಅಂತ ಹೇಳಿ ಅವರದೇ ಆದಂತಹ ಹಿರಿಯ ಕರ್ಮಚಾರಿಗಳಿಗೆ, ಇವರದೇ ಆದಂತಹ ಸಿಬ್ಬಂದಿಗಳಿಗೆ ಗೊತ್ತಿಲ್ಲ. ನಾನು ನಿಮಗೆ ಹೇಳ್ತಾ ಇದ್ದೀನಿ, SKDRDP ನಲ್ಲಿ ಕೆಲಸ ಮಾಡೋರಿಗೆ ನಿಮಗೆ ಗೊತ್ತಿಲ್ಲ, ಫ್ಯಾಕ್ಟ್ಸ್ ಏನನ್ನು ನಿಮಗೆ ಗೊತ್ತಿಲ್ಲ. ದುಡ್ಡು ಎಲ್ಲಿ ಹೋಗ್ತದೆ, ಯಾರು ಯಾವ ಅಕೌಂಟಿಗೆ ಹೋಗ್ತದೆ. ಮುಂದಿನ ವಾರ ನಾವು ಯಾವ ರೀತಿ ಸಂಘದ ಸದಸ್ಯರಿಗೆ ಯಾಮಾರಿಸಿ ಸಹಿ ಹಾಕಿಸ್ಕೊಂಡಿದ್ದಾರೆ, ಹೆಬ್ಬೆಟ್ಟು ಒತ್ತಿಸ್ಕೊಂಡು ಚೀಟಿಂಗ್ ಮಾಡಿದ್ದಾರೆ ಅನ್ನೋದನ್ನ ಸಂಪೂರ್ಣವಾಗಿ ನಾವು ಬಯಲಿಗೆಳಿತಾ ಇದ್ದೀನಿ. ನೀವೇ ಕೊಟ್ಟಂತಹ ದಾಖಲೆ, ನೀವೇ ಮಾಡಿಸಿದಂತಹ ದಾಖಲೆಗಳನ್ನ ಜನರ ಮುಂದೆ ಇಟ್ಟು ಬಯಲಿಗೆಳಿತಾ ಇದ್ದೀನಿ. ನೆನಪಿಟ್ಕೊಳ್ಳಿ, ಅದನ್ನ ನೆನಪಿಟ್ಕೊಳ್ಳಿ. ಬರೀ ಬಾಯಲ್ಲಿ ಮಾತಾಡ್ತಾ ಇಲ್ಲ ನಾವು. ಎಲ್ಲಾ ಯೂಟ್ಯೂಬ್ಗಳನ್ನ ಕರೆದು ಅವ್ರ ಮುಂದೆ ಇಟ್ಕೊಂಡು ಯಾವ ರೀತಿ ಚೀಟಿಂಗ್ ಮಾಡಿದ್ರಿ ನೀವು ಅನ್ನೋದನ್ನ ಬಯಲಿಗೆಳಿತೀನಿ, ನೆನಪಿಟ್ಕೊಳ್ಳಿ ಬಡ್ಡಿ ಪೂಜ್ಯರೇ. ಹಿಂಗಾಗಿ ಇಲ್ಲಿ ಏನಾಗ್ತಾ ಇದೆ, ಈ ಅಫೆನ್ಸ್ ಯಾರು ಮಾಡ್ತಾ ಇದ್ದಾರೆ, NRLM ಸ್ಕ್ಯಾಂಡಲ್. ಫೀಲ್ಡ್ ಆಫೀಸರ್ಗೆ ಏನು ಗೊತ್ತಿಲ್ಲ ಅದು ಸ್ಕ್ಯಾಂಡಲ್ ಏನು ಅಂತ. NRLM ಅದು ದುಡ್ಡು ಹೆಂಗ್ ಬಂತು ಅಂತೇಳಿ ಫೀಲ್ಡ್ ಆಫೀಸರ್ ಗೊತ್ತಿರೋದಿಲ್ಲ. ಮಾಡ್ತಾ ಇರೋದೇ ಇವರು BC ಟ್ರಸ್ಟ್ನವರು. ಅವ್ರ ಮೇಲೆ FIR ಆಗಬೇಕು. ಯಾಕಂದ್ರೆ ದೇ ಆರ್ ದಿ ಮಾಸ್ಟರ್ ಮೈಂಡ್ಸ್. ನಾನು ಪೊಲೀಸ್ ಇಲಾಖೆ ಗಮನಕ್ಕೆ ತರ್ತಾ ಇದ್ದೀನಿ, ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀನಿ, ಕಾನೂನು ಇಲಾಖೆಯ ಗಮನಕ್ಕೆ ತರ್ತಾ ಇದ್ದೀನಿ. ಇವ್ರು ಯಾಕೆ ಇಷ್ಟೊಂದು ಹಳ್ಳಿಗೆ 10, 20, 30, 100 ಸಂಘ ಮಾಡಿದಾರೆ ಅಂತ ಹೇಳಿದ್ರೆ, ಆ NRLM ದುಡ್ಡನ್ನ ಹೊಡ್ಕೊಳ್ಳೋದಕ್ಕೋಸ್ಕರನೇ ಮಾಡ್ತಾ ಇದ್ದಾರೆ. ಇದನ್ನ ಲೂಟಿ ಮಾಡೋದಕ್ಕೋಸ್ಕರನೇ ಮಾಡ್ತಾ ಇದ್ದಾರೆ. ಅದು ಮಾಡೋದು ಈ ಸೇವಾ ಪ್ರತಿನಿಧಿಗಳಲ್ಲ. ಹಿಂಗಾಗಿ ಕೇಸ್ ಬಿಡಬೇಕು, ಅವ್ರ ಮೇಲೆ ಬೀಳ್ಬೇಕು. ಇವತ್ತಾಗಿದೆಯಲ್ಲ ಅಶ್ವಿನಪ್ಪ ಅನ್ನೋನ ಮೇಲೆ, ಅವನಿಗೆ ಆದೇಶ ಕೊಡೋರು ಯಾರೋ ಅವ್ರ ಮೇಲೆ ಕೂಡ FIR ಮಾಡಬೇಕಾಗುತ್ತೆ. ಯಾಕಂದ್ರೆ ದೇಶ ಕಂಡಂತಹ ಅತಿ ದೊಡ್ಡ ಸ್ಕ್ಯಾಂಡಲ್ ಇದು, ದ ಬಿಗ್ಗೆಸ್ಟ್ ಸ್ಕ್ಯಾಂಡಲ್. ಈ ವೆಸ್ಟ್ ಬೆಂಗಾಲ್ ಅಲ್ಲಿ ಶಾರದಾ ಚಿಟ್ ಫಂಡ್ಸ್ ಅಂತ ಸ್ಕ್ಯಾಂಡಲ್ ನೋಡಿದ್ರಿ, ಬಹಳ ಕಡಿಮೆ. ಇದನ್ನ ಕಂಪೇರ್ ಮಾಡಿದ್ರೆ ಬಹಳ ಸಣ್ಣದದು. ಇವರು ಫ್ರಾಡ್ ಮಾಡೋದ್ರಲ್ಲಿ ಎಷ್ಟು ನಿಸ್ಸೀಮರ ಅಂತ ಹೇಳಿದ್ರೆ ಚಾರ್ಲ್ಸ್ ಶೋಭರಾಜ್ ಅನ್ನು ಕೂಡ ಮೀರಿಸ್ತಾರೆ ಇವರು. ಆನಂತರ ಕರೀಂ ತೆಲ್ಗಿ ನಕಲಿ ಈ ಬಾಂಡ್ ಮಾಡಿ ದೊಡ್ಡ ಹಗರಣ ಮಾಡಿಕೊಂಡು ಜೈಲಲ್ಲಿದ್ದ.
ಕರೀಂಲಾಲಾ ತೆಲಗಿ ಹಗರಣ ಕೇಳಿರ್ಬೋದು ನೀವು. ಅದಕ್ಕಿಂತಲೂ ದೊಡ್ಡ ಹಗರಣ ಇದು. LIC ಎಲ್ಲ ಫೇಕ್. LIC ದುಡ್ಡು ಇಸ್ಕೊಳ್ತಾರೆ, ನಿಮಗೆ ದುಡ್ಡು ಬರ್ತದೆ ಅಂತ ಹೇಳ್ತಾರೆ. ಯಾರಿಗಾದ್ರೂ ಕೇಳ್ರಪ್ಪ ನೀವು, LIC ಕಟ್ಟಿದ್ರೆ ದುಡ್ಡೇ ಬರೋದಿಲ್ವ? ಅದು ಇವ್ರು ಹೇಳ್ತಾರೆ ದುಡ್ಡೇ ಬರಲ್ಲ ನಿನಗಂತ ಹೇಳಿ. ದುಡ್ಡು ಬರ್ಬೇಕಂದ್ರೆ ನೀನು ಸಾಯ್ಬೇಕಂತೆ. ಎಂತ ಹುಚ್ಚತನ ರೀ! ಎಷ್ಟು ಹುಚ್ಚರನ್ನು ಮಾಡ್ತಾ ಇದ್ದಾರೆ ಇವರು. ಅದನ್ನೆಲ್ಲ ಸ್ಕೀಮ್ ಮಾಡಿದವರು ಫೀಲ್ಡ್ ಪ್ರತಿನಿಧಿಗಳು ಅಲ್ಲ, SKDRDP ಪಾಪ ಸಂಬಳಕ್ಕೆ ದುಡಿತಾ ಇರ್ತಾರೆ, ಅವ್ರ ಮೇಲೆ FIR ಹಾಕೋದಲ್ಲ. ಆ ಸ್ಕೀಮ್ ಮಾಡಿದಂತಹ ಮಾಸ್ಟರ್ ಮೈಂಡ್ ಇದನ್ನಲ್ಲ ದಾವೂದ್, ಈ ಅಲ್-ಖೈದಾ, ಅವ್ರ ಮೇಲೆ FIR ಮಾಡ್ತಾರೆ, ಅವ್ರ ಮೇಲೆ ಮಾಡಬೇಕು. ಇನ್ನೊಂದು ಪ್ರಯತ್ನ ಪಟ್ಟರು, ನಾವು ಮಾತಾಡಿ 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 ನಿಲ್ಸಿದೀವಿ. ಅದನ್ನು ಕೇಳಿ ಸಂಘದವರು, ಧರ್ಮಸ್ಥಳ ಸಂಘದ ಸದಸ್ಯರ ಮೇಲೆ ಮಾಡಬೇಕು FIR. ಯಾಕಂದ್ರೆ ಅವರೇ ಹೋಗಿ ಜಗಳ ಮಾಡ್ತಾ ಇದ್ದಾರೆ. ನಾನು ಈ ಮಾತನ್ನ ಕಳೆದ 1 ವರ್ಷದಿಂದ ಹೇಳ್ತಾ ಇದ್ದೀನಿ. ನೀವು ಹೋಗಿ ಜಗಳ ತೆಗೆದು ವಸೂಲಿ ಮಾಡಬೇಡಿ ಸಂಘದ ಸದಸ್ಯರೇ. ನಿಮ್ಮ ಮೇಲೆ ಇವತ್ತಲ್ಲ ನಾಳೆ ಕೇಸ್ ಆಗುತ್ತೆ ಅಂತ ಹೇಳಿದ್ರೆ ಇವತ್ತೀಗ ಅದೇ ಪ್ರಯತ್ನನೇ ಮಾಡ್ತಾ ಇದ್ದಾರೆ ಇವರು. ನಾವು ನಡೆದಾಡೋ ದೇವರು, ನಾವು ದೇವರು, ನಮಗೆ ಈ ಭೂಲೋಕದಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಆ ಸಂಘದ ಸದಸ್ಯರೇ ವಸೂಲಿ ಮಾಡಿದ್ದು, ಅವರಿಂತರನೇ ಆತ್ಮಹತ್ಯೆ ಮಾಡಿದ್ದು, ಅವರಿಗೆ ಮೇಲೇನೆ ಕೇಸ್ ಹಾಕ್ರಿ ಅಂತ ಇವ್ರು ಹೇಳ್ತಾರಂತ ನಾನು 1 ವರ್ಷದಿಂದನೇ ಹೇಳಿದ್ದೆ. ನಾನು ಈಗ ಅವ್ರು ಅದೇ ಕೆಲಸನೇ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳೋದು, ಒಬ್ರು ಕಟ್ಲಿಲ್ಲ ಅಂತ ಹೇಳಿ ಇನ್ನೂ 9 ಜನ ಹೋಗಿ ಜಗಳಾಡಕ್ ಹೋಗಬೇಡಿ. ಕಾನೂನು ಬಂದಿದೆ, ಸುಗ್ರೀವಾಜ್ಞೆ ಬಂದಿದೆ, ನಿಮ್ಮ ಮೇಲೇನು FIR ಆಗುತ್ತೆ. ನಾವು ಹೇಳಿ ಹೇಳಿ ತಡಿಸ್ತಾ ಇದೀವಿ, ಅದನ್ನ ಬೇಡ. ಅವರು ಅಮಾಯಕರು, ಅವರು ರೈತರು, ಕೂಲಿ ಕಾರ್ಮಿಕರು, ಅವ್ರ ಮೇಲೆ FIR ಮಾಡಬೇಡಿ ಸಂಘದ ಸದಸ್ಯರ ಮೇಲೆ ಅಂತ ನಾವು ಪದೇ ಪದೇ ಹೇಳ್ತಾ ಇದೀವಿ. ಅಷ್ಟೇ ಅಲ್ಲ, ಈ ಸೇವಾ ಪ್ರತಿನಿಧಿಗಳು ಏನ ಮುಂದೆ ಬದುಕ್ಯಾವು ಅಂತ ಕೂಗಾಡ್ತಿರಲ್ಲ, ಗದಗಿಗೆ ಅಲ್ಲಿ ಹೋದಾಗ ಅಥವಾ ಇಲ್ಲಿ ಹೋದಾಗ, ನಿಮ್ಮ ಮೇಲೆ ನಮಗ್ ಸಿಟ್ಟಿಲ್ಲ ಅಕ್ಕ, ಯಾರ್ಯಾರದಿರಿ, ನಿಮ್ಮ ಮೇಲೆ ನಾವು ಸಿಟ್ಟು ಮಾಡ್ಕೊಂಡಿಲ್ಲ. ಇಷ್ಟಾದ್ರೂ ಮತ್ತು ನಿಮ್ಮ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ನೀವು ಸಿಕ್ಕಾಕೋಬೇಡಿ. ಪಾಪ 4,000 5,000 ಕೊಡ್ತಾರೆ, ಉಳ್ಕಿದ ಕಮಿಷನ್ ನಿಮಗೆ. ನನ್ಗೆ ಗೊತ್ತೈತಿ ಯಾವ್ಯಾವ ರೀತಿ ನಿಮಗೆ ದುಡ್ಡು ಕಮಿಷನ್ ಹೆಂಗೆ ಇವ್ರು ಮೂಗಿಗೆ ತುಪ್ಪ ಹಚ್ಚಿದಾರೆ ಅಂತ ಹೇಳಿ. ಹಿಂಗಾಗಿ ನಿಮ್ಮ ಬಗ್ಗೆ, ನಿಮ್ಮ ವಿರುದ್ಧ ಮಾತಾಡ್ತಾ ಇಲ್ಲ. ಇವತ್ತಿಗೂ ಕೂಡ ನಾವು ಹೊಡೆದಾಡ್ತಾ ಇದೀವಿ ಪೊಲೀಸ್ ಸ್ಟೇಷನ್ಗೆ ನಿಮ್ಮ ಪರವಾಗಿ. ಪಾಪ ಸೇವಾ ಪ್ರತಿನಿಧಿಗಳ ಮೇಲೆ ಕೇಸ್ ಮಾಡಬೇಡಿ ಅಂತ ಹೇಳಿ. ನೀವು ನಮ್ಮ ಮುಂದೆ ಬಂದು ಒದರಾಡ್ತೀರಿ. ಪರಮ ಪೂಜೆ, ಕ್ಯಾಮೆಂದರು, ಇದನ್ನ ಮಾಡಿದ್ರು, ಕೆರೆ ಅಭಿವೃದ್ಧಿ ಮಾಡಿದ್ರು. ಎಲ್ಲಿ ಕೆರೆ ಅಭಿವೃದ್ಧಿ? ಕೆರೆ ಯೋಜನೆ, ನುಣ್ಣಗೆ ಕೆರೆಯುವ ಯೋಜನೆ ಅದು. ಮೊನ್ನೆ ಜಯಂತರು ಎಲ್ಲ ಮಾಹಿತಿ ತೆಗೆದು ಹೇಳಿದ್ದಾರೆ. ಮತ್ತೆ ನಾವು ಕೂಡ ಅದನ್ನ ಒಂದು ಟೀಮ್ ವರ್ಕ್ ಮಾಡ್ತಾ ಇದೆ, ಯಾವ್ಯಾವ ಕೆರೆ ಎಷ್ಟು ಬೋಳ್ಸಿದ್ರು ಅಂತ ಹೇಳಿ. ಕೆರೆಯುವ ಯೋಜನೆ ಅದು. ಕೆರೆ ಯೋಜನೆ ಎಲ್ಲ ಇವ್ರು ಮಾಡೋದು. ಇಂಥವು 100 ಅದಾವೆ. ದಯವಿಟ್ಟು ಅವರ ಒಂದು ಜಾಲಕ್ಕೆ ಬೀಳಬೇಡಿ, ಬಲೆಗೆ ಬೀಳಬೇಡಿ. FIR ಆಗಬೇಕಾಗಿರೋದು ಇವರ ಏನು ಮೇಲೆ ಕುತ್ಕೊಂಡಿದಾರಲ್ಲ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೆಸರಿನಲ್ಲಿ ಅವರು, ಮತ್ತು ಬೆಂಗಳೂರಿನಲ್ಲಿ, ಧಾರವಾಡದಲ್ಲಿ ಏನೇನು ದೊಡ್ಡ ದೊಡ್ಡದಾಗಿ ಬರಿತಾ ಇದ್ದಾರೆ ನೋಡಿ, ಇಲ್ಲೇ ನಾನು ನೋಡ್ತಾ ಅವ್ರ ಮೇಲೆ ಬೀಳಬೇಕು, ನಿಮ್ಮ ಮೇಲೆ ಅಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದೇನೆ. ಇವತ್ತು ಅತ್ಯಂತ ಒಳ್ಳೆಯ ಬೆಳವಣಿಗೆ. ಇನ್ನು ಮೇಲೆ FIR ಅಭಿಯಾನ ಪ್ರಾರಂಭ ಆಗಬೇಕು. ಜನರಿಗೆ ಇನ್ನೂ ಕೂಡ ಹೆಚ್ಚಿನ ಮಟ್ಟದ ಒಂದು ಧೈರ್ಯ ತುಂಬುವಂತಹ ಕೆಲಸ ನಮ್ಮ ಟೀಮಿಂದ, ಸೌಜನ್ಯ ಹೋರಾಟಗಾರರ ಟೀಮ್ನಿಂದ, ನಮ್ಮ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮಾರ್ಗದರ್ಶನದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಆಗುತ್ತೆ. ಅತ್ಯಂತ ದೊಡ್ಡ ಮಟ್ಟದ ಜನಜಾಗೃತಿಯಿಂದ ಇವತ್ತು ಇಡೀ ರಾಜ್ಯದ ಎಷ್ಟೋ ಜನ ಕುಟುಂಬಗಳನ್ನು ಉಳಿಸಿದೀವಿ. ಆದರೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ನಾನು ಒಂದೇ ಪ್ರಶ್ನೆ ಕೇಳ್ತಾ ಇದ್ದೀನಿ ಇವತ್ತು, ನಿಮಗೆ ಜೀವ ಮುಖ್ಯನೋ FIR ಮಾಡೋದು ಮುಖ್ಯನೋ? FIR ಮಾಡೋದು ಈಸಿನೋ, ಜೀವ ಮುಖ್ಯನೋ? ನೇಣು ಹಾಕೋಬೇಡಿ, ಸೀದಾ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕುತ್ಕೊಳ್ಳಿ. ಹಾನಗಲ್ನಲ್ಲಿ ಬೈದು ಕಳಿಸಿದ್ದಾರೆ, ಆದ್ರೂ ನಾವು ಹೇಳಿದ್ದೀವಿ ಬೇಕಾದ ಬೈತಾರೆ ಪೊಲೀಸರು. ಯಾಕಂದ್ರೆ ಇಲ್ಲಿ ನಾವೆಲ್ಲ 100% ಪೊಲೀಸರು ಕರೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ. ಅಧಿಕಾರಿಗಳು ಸರಿ ಇದ್ದಾರೆ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ASI ಮಟ್ಟದಲ್ಲಿ, PC ಮಟ್ಟದಲ್ಲಿ ಪಾಪ ಎಷ್ಟೋ ಜನ PCಗಳು ಕೂಡ ಒಳ್ಳೆಯವರಿದ್ದಾರೆ. ಆದ್ರೆ ಒಬ್ರು ಇಬ್ಬರನ್ನ ಹಿಡ್ಕೊಂಡು ಬಯಸ್ತಾ ಇದ್ದಾರೆ. ಹೆದರಕ್ ಹೋಗಬೇಡಿ, ಪೊಲೀಸ್ ಸ್ಟೇಷನ್ ಅಲ್ಲೇ ಕೂತ್ಕೊಳ್ಳಿ. ನೀವು ಜೀವ ಕಳ್ಕೊಳ್ಳೋಕ್ಕಿಂತ ಇದು ಒಳ್ಳೇದಲ್ಲ. ಕೂತ್ಕೊಳ್ಳಿ ಅಲ್ಲೇ, ಕರೆ ಮಾಡಿ. SP ಅವರು ಕೂಡ ಸ್ಪಂದನೆ ಮಾಡ್ತಾ ಇದ್ದಾರೆ, DYSP ಲೆವೆಲ್ನವರು ಸ್ಪಂದನೆ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಮಾಡ್ತಾ ಇದ್ದಾರೆ, ಕೆಲವೊಬ್ರು ಇಲ್ಲ. ರಾಣೆಬೆನ್ನೂರು ಮತ್ತೆ ಮೊನ್ನೆ ನಾವು ಕೆಲವೊಂದು ಕಡೆ ನಾವು ನೋಡಿದ್ವಿ, ಈ ಸುಸೈಡ್ ಕೇಸ್ ಆಯ್ತು, ಡೆತ್ ನೋಟೇ ಸಿಗ್ಲಿಲ್ಲ. ಇದೇ SKDRDP ಹೆಸರು ಬರೆದು ಸತ್ತಿದ್ದಾನೆ ಅವನು. ಆದರೂ ಕೂಡ ಆ ಮಹಿಳೆ ಹತ್ರ ಏನ್ ಬರ್ಸ್ಕೊಂಡ್ಬಿಟ್ಟಿದ್ದಾರೆ, ಅವರು ಬರೆದವರು ಈ ಧರ್ಮಸ್ಥಳ ಸಂಘದಲ್ಲಿ ಸೇವಾ ಯೋಜನಾಧಿಕಾರಿ ಬಂದು ಆ ಹೆಣ್ಮಗಳಿಗೆ ಬರ್ಯಾಕೆ ಬರುವುದಿಲ್ಲ.
ಅವಳ ಕಡೆಯಿಂದ ಅವನ ಹೆಂಡತಿ ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅವನ ಹೆಂಡತಿ ಕಡೆಯಿಂದ ಬರ್ಸ್ಕೊಂಡ್ ಬಿಟ್ಟಿದ್ದಾರೆ. ಅಂದ್ರೆ ಅವಳು ಬರೋದಿಲ್ಲ, ಇವ್ರು ಬರೋದು ಅಕ್ಕಿನ ಕಡೆಯಿಂದ ಸೈನ್ ಹಾಕ್ಸಿದ್ದಾರೆ. ನನ್ನ ಗಂಡನ ಕುಡಿಯೋ ಚಟ ಇತ್ತು, ಅದಿತ್ತು ಇದಿತ್ತು ಅಂತ. ಅವಳು ಕುಡಿತಿರ್ಬೋದು, ಬಟ್ 112 ಫೋನ್ ಮಾಡಿದ್ದ. ಎದಕ್ಕೆ ಮಾಡ್ತಾನೆ ಅವನು 112ಗೆ? ಕುಡಿಯೋ ಚಟ ಇದ್ರೆ ಯಾರಾದ್ರೂ 112 ಫೋನ್ ಮಾಡಿ ಸಾಯ್ತಾರ? 112ಗೆ ಯಾಕೆ ಮಾಡಿದ್ನ ಅಂತ ಹೇಳಿದ್ರೆ, ಎಲ್ಲಾ ಕಡೆ ಟಿವಿನಲ್ಲಿ ಬರ್ತಾ ಇದೆಯಲ್ಲ, ನಿಮಗೆ ಕಿರುಕುಳ ಆದ್ರೆ 112 ಫೋನ್ ಮಾಡಿ ಅಂತ ಹೋಮ್ ಮಿನಿಸ್ಟರ್ ಹೇಳಿದಾರಲ್ಲ, ಮುಖ್ಯಮಂತ್ರಿಗಳೇ ಹೇಳಿದ್ರಲ್ಲ, ಜಿಲ್ಲಾಧಿಕಾರಿಗಳೇ ಹೇಳಿದ್ರಲ್ಲ, SP ಅವರು ಹೇಳ್ತಾ ಇದಾರಲ್ಲ 112 ಮಾಡಿ ಅಂತ. ಹಿಂಗಾಗಿ 112 ಫೋನ್ ಮಾಡಿದಾನ ಅವನು. ಫೋನ್ ಮಾಡಿದ್ದು ರೆಕಾರ್ಡ್ ಆಗಿದೆ ರಾವಣೆಬೆನ್ನೂರಲ್ಲಿ. ಆದ್ರೆ ಕಂಪ್ಲೇಂಟ್ ನಲ್ಲಿ ಬರೀತಾರೆ, ನನ್ನ ಗಂಡ ಕುಡಿದು ಸತ್ತ. ಬಚಾವಾದ್ರು ಬಿಡೋದಿಲ್ಲ, ನಾವು ಅದನ್ನ ಫಾಲೋ ಮಾಡ್ತಾನೆ ಇದೀವಿ. ಆದ್ರೆ ನಾವು ಇವ್ರಿಗೆ ಏನ್ ಹೇಳೋದು, ಈ ಇಮಿಡಿಯೇಟ್ ಆಗಿ ಆತ್ಮಹತ್ಯೆ ಮಾಡ್ಕೊಂಡು ತಗೋಬೇಡಿ, ಕೂತ್ಕೊಳ್ಳಿ ಪೊಲೀಸ್ ಸ್ಟೇಷನ್ ನಲ್ಲಿ. ನಮ್ಗೆ ಹೇಳಿ, ಎಲ್ಲಾ ಕಡೆ ಎಲ್ಲಾ ನಮ್ಮ ಯೂಟ್ಯೂಬ್ಗಳಲ್ಲಿ ಮೆನ್ಷನ್ ಮಾಡ್ತಾ ಇದೀವಿ, ನಂಬರ್ ಹಾಕ್ತಾ ಇದೀವಿ, ಕರೆ ಮಾಡಿ ಹಿಂಗೆ ತೊಂದರೆ ಆಗಿದೆ ಅಂತೇಳಿ ನಾವು ತಿಳಿಸ್ತೇವೆ ಪೊಲೀಸರಿಗೆ. ನಿಮ್ಮ ಪರವಾಗಿ ಜನಗಳು ಇದ್ದಾರೆ. ಕಾನೂನು ರೀತಿ ಯಾವ ರೀತಿ ನಿಮ್ಗೆ ಸಹಕಾರ ಕೊಡಬೇಕು, ಎಲ್ಲಾ ರೀತಿ ಸಹಕಾರವನ್ನು ಕೂಡ ಕಾನೂನು ರೀತಿಯಲ್ಲಿ ಕೊಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಯಾಕೆ ಜೀವ ಕಳ್ಕೊತೀರಿ? ಜೀವ ಅನ್ನೋದು ಅಮೂಲ್ಯ. ನೀವೇನು ತಪ್ಪು ಮಾಡಿಲ್ಲ ಸಾಲ ತಗೊಂಡು, ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿ ಇವತ್ತು ಲೂಟಿ ಮಾಡಿಕೊಂಡು ಸಾಲ ತಗೊಂಡು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಊರು ಬಿಟ್ಟು ಹೋಗಿದ್ದಾರೆ, ದೇಶ ಬಿಟ್ಟು ಹೋಗಿದ್ದಾರೆ. ಅವ್ರಿಗೇನು ಅವಮಾನ ಅನಿಸಿಲ್ಲ. ನಿಮ್ಗೆ ಯಾಕೆ ಅವಮಾನ ಆಗಬೇಕು? ದುಡಿಯೋರು ನೀವು, ಬೆವರು ಸುರಿಸಿ ದುಡಿಯೋರು ನೀವು ಯಾಕೆ ಅವಮಾನ ಮಾಡ್ಕೊಳ್ತೀರಿ? ಇವತ್ತು ಕೇಳಿ, ದೊಡ್ಡ ದೊಡ್ಡ ಇಂಡಸ್ಟ್ರಿ ಯಾರಾದರೂ ಸಾಲ ಇಲ್ದವ್ರು ಯಾರಾದರೂ ಇದಾರ ಕೇಳಿಬಿಡ್ರಿ. ದೊಡ್ಡ ದೊಡ್ಡ ಮನೆ ಕಟ್ಟಿದವರು, ಅರಮನೆ ಬಂಗ್ಲೆ ಕಟ್ಟಿದವರು ಈಗ ಸಾಲ ಇಲ್ದವ್ರು ಅಂದ್ರೆ ಇವರೇ ವಸೂಲಿ. ನಿಮ್ಮ ಎಲ್ಲಾರ ಕಡೆ ಅಂತಾನು ವಸೂಲಿ ಮಾಡಿ ವಾರದ ಬಡ್ಡಿ ತಿಂದು 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 ಧರ್ಮಸ್ಥಳದಲ್ಲಿ ಒಂದು 100 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಅರಮನೆ ಕಟ್ಟಿಸಿದ್ದಾರೆ. ಧಾರವಾಡದಲ್ಲಿ 80 ಕೋಟಿ ರೂಪಾಯಿ ಮನೆ ಕಟ್ಟಿಸಿದ್ದಾರೆ. ಇಲ್ಲಿ ಬೆಂಗಳೂರಿನಲ್ಲಿ ಸಾವಿರಾರು ಕೋಟಿ ಆಸ್ತಿ, 100 ಎಕರೆ ಕಾಫಿ ಎಸ್ಟೇಟ್ ಇವ್ರದು, ಪೂಜ್ಯರು, ಭೂರಹಿತ ಬಡವರ ಫ್ಯಾಮಿಲಿದು. ನೀವ್ಯಾಕೆ ಅವಮಾನ ಆಗ್ತೀರಿ? ನಿಮ್ಮ ಜೊತೆಗೆ ಇಡೀ ಸರ್ಕಾರ ಇದೆ. ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಕಾನೂನಾಗಿದೆ, ನೀವು ಆತ್ಮಹತ್ಯೆ ಮಾಡ್ಕೋಬೇಡಿ, ನಿಮ್ಮ ರಕ್ಷಣೆಗಿದೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಜನಪರ ಕಾಳಜಿ ಇದ್ಕೊಂಡು ಹೇಳ್ತಾ ಇದ್ದಾರೆ. ಯಾಕೆ ಆತ್ಮಹತ್ಯೆ? ದಯವಿಟ್ಟು ಗಟ್ಟಿಯಾಗಿರಿ, ಧೈರ್ಯವಾಗಿರಿ. ಇನ್ನು ಮೇಲೆ ಪ್ರತಿಯೊಬ್ಬರು ಕೂಡ ಇವ್ರು ಹೇಳ್ಬೋದು, FIR ಮಾಡ್ಸಕ್ಕೆ ಹೋಗ್ಬೇಡಪ್ಪ ಪೊಲೀಸ್ ಸ್ಟೇಷನ್ಗೆ, ನಿನ್ನ ಸಾಲ ಮನ್ನಾ ಅಂತ. ಈಗ ಹೇಳ್ತಾರೆ, 1 ತಿಂಗಳ ತಡೀರಿ, ಮತ್ತೆ ಬರ್ತಾರೆ. ವಿಷದ ಹಾವು ಇದ್ದಂಗೆ ಇವರು. ನೀವು FIR ಹಾಕಿಬಿಟ್ರೆ ನೀವು ಸೇಫು. ಅದಕ್ಕೆ ಇನ್ನು ಮೇಲೆ ಇವತ್ತಿನಿಂದ ಶುಭ ಮುಹೂರ್ತ, ರವಿವಾರ ಶುರು ಆಯಿತು FIR. ಶಿವರಾತ್ರಿ ದಿನದ ಮುನ್ನಾ ದಿನವೇ, ಇನ್ನೊಂದು 2-3 ದಿನಕ್ಕೆ ಶಿವರಾತ್ರಿ. ಸ್ವತಃ ಮಂಜುನಾಥ ಸ್ವಾಮಿನೇ ಆದೇಶ ಕೊಟ್ಟಿದ್ದಾನೆ ಇವ್ರ ವಿರುದ್ಧ, ಸ್ಟಾರ್ಟ್ ಮಾಡ್ರಿ FIR ಅಂತೇಳಿ. ಸ್ವತಃ ಮಂಜುನಾಥ ಸ್ವಾಮಿಯೇ ಸೌಜನ್ಯ ಶಕ್ತಿಯ ರೂಪದಲ್ಲಿ, ಅಣ್ಣಪ್ಪ ಸ್ವಾಮಿ, ಮಹೇಶ್ ಶೆಟ್ಟಿ ತಿಬುರುಡಿಯವರ ರೂಪದಲ್ಲಿ ಬಂದು ಒಂದು ಜಾಗೃತಿಯನ್ನ ಮಾಡ್ತಾ ಇದ್ದಾರೆ. ಇವ್ರೇನ್ ಮಾಡಿದ್ರು? ನಮ್ಮ ಮೇಲೆ ಕೇಸ್ ಹಾಕಬೇಕು. ಮೊನ್ನೆ ಗದಗಿಗೆ ಹೋದಾಗ ಹೆಣ್ಮಕ್ಳ ಮುಂದೆ ಬಿಟ್ಟು ನಾವೇನೋ ಜಗಳಾಡ್ಬೇಕಂತವ್ರ ಜೊತೆಗೆ ಜಗಳಾಡಿ ನಮ್ಮ ಮೇಲೆ ಹೆಣ್ಮಕ್ಳ ಕಡೆ ಅಂತ FIR ಹಾಕ್ಸಕ್ ನೋಡಿದ್ದ. ಇದೇ ಲೋಫರ್ ಸೀನಪ್ಪ, 3rd ಕ್ಲಾಸ್ ಇವನು, ಈ ಧರ್ಮೋದ್ಯಮಿ, ಅವನ ಬ್ಲ್ಯಾಕ್ ಅಂಡ್ ವೈಟ್ ಅನಿಲ, ನಮ್ಮ ಮೇಲೆ FIR ಹಾಕಕ್ ನೋಡಿದ್ರು. ಇವತ್ತು ಅವ್ರ ಮೇಲೆ FIR ಆಗಿದೆ. ಇದು ಸೌಜನ್ಯ ಶಕ್ತಿ, ನಮ್ದಲ್ಲ, ನಾವಂತಲ್ಲ, ಸೌಜನ್ಯ ಶಕ್ತಿ. ಅದು ಯಾವಾಗ? ಶಿವರಾತ್ರಿಯ ಸಂದರ್ಭದಲ್ಲಿ ಮಹಾದೇವ ಮಂಜುನಾಥ ಸ್ವಾಮಿಯ ಆ ಒಂದು ಪವಿತ್ರ ದಿನದ ಹಿಂದಿನ ಈ ದಿನದಲ್ಲಿನೇ ಆಗಿದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ದೇವರ ಆಜ್ಞೆಯಿಂದ, ಮಂಜುನಾಥ ಸ್ವಾಮಿಯ ನಿರ್ದೇಶನದಂತೆಯೇ ಈ ಹೋರಾಟ ನಡೀತಾ ಇದೆ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡಿ. ಶೋಷಣೆ ವಿರುದ್ಧ ಇರುವಂತಹ ಹೋರಾಟ ಇದು. ಜನಸಾಮಾನ್ಯರ ಪರವಾಗಿ ಇರುವಂತಹ ಹೋರಾಟ ಇದು. ಯಾರಿಗೆ ಧ್ವನಿ ಇಲ್ಲ, ಧ್ವನಿ ಕೊಡುವಂತಹ ಹೋರಾಟ ಇದು. ನಮಗೆ ಬಹಳ ಕಷ್ಟಗಳು ಬರ್ತಾ ಇರ್ತವೆ ಅಲ್ಲಲ್ಲಿ. ಯಾಕಂತ ಹೇಳಿದ್ರೆ, ಈಗ ಈ ವಸೂಲಿ ಮಾಡೋರು ಬಂದ್ಬಿಟ್ಟು ಜೋರಾಗಿ ಕೂಗಾಡ್ಬಿಡ್ತಾರೆ. ಯಾಕಂದ್ರೆ ಅವ್ರು ಯಾರ ಜೊತೆಗಿದ್ದಾರೆ? ಧ್ವನಿ ಇದ್ದವರು, ಅಬ್ಬರಿಸ್ತಾ ಇರೋರು, ಅಟ್ಟಹಾಸ ಮೀರ್ತಾ ಇರೋರು. ಆದ್ರೆ ನಾವು ಯಾರ ಪರವಾಗಿ ಮಾತಾಡ್ತಾ ಇದ್ದೀವಿ? ಯಾರಿಗೆ ಧ್ವನಿ ಇಲ್ಲ ಅವ್ರ ಪರವಾಗಿ ಇರುವಂತಹ ಒಂದು ಹೋರಾಟ ಇದು. ಅಸಹಾಯಕರ ಪರವಾಗಿರುವಂತಹ ಹೋರಾಟ. ಎಷ್ಟೋ ಜನ ಹೇಳ್ತಾರೆ, ಪಾಪ ಜನ ಸುಮ್ಮನೆ ಕುಂತ್ಬಿಡ್ತಾರೆ, ಎದ್ದು ಬರಬೇಕು.
ನೋಡಿ, ಅವರಿಗೆ ಅಸಹಾಯಕರು ಅಂತ ಹೇಳಿನೇ ಪಾಪ ಅವರು ಶೋಷಣೆಗೊಳಗಾಗ್ತಾ ಇದ್ದಾರೆ. ಹಿಂಗಾಗಿ ನಮಗೆ ಒಂದಿಷ್ಟು ಅಂದ್ರೆ ಏನು ಕಿರಿಕಿರಿ ಅವು ಇವು ಆಗ್ತದೆ. ಆದರೆ ಒಂದು ನಾವು ನಮ್ಮ ಎಲ್ಲಾ ಹೋರಾಟಗಾರರು ಕೂಡ ತಿಳ್ಕೋಬೇಕು, ಇದು ಅಸಹಾಯಕರ ಪರವಾದಂತಹ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡುವಂತಹ ಹೋರಾಟ ಇದು. ಹಿಂಗಾಗಿ ಎಲ್ಲಾ ವಿದ್ಯಾವಂತರು ದಯವಿಟ್ಟು ಈ ಹೋರಾಟದಲ್ಲಿ ಭಾಗವಹಿಸಿ ಸೌಜನ್ಯಾಳಿಗೆ ನ್ಯಾಯ ಸಿಗಲಿ. ಈ ಸೌಜನ್ಯ ಹೋರಾಟದಲ್ಲಿ ಇದು ಸೌಜನ್ಯ ಹೋರಾಟನೇ. ಇದು ಆ ಸೌಜನ್ಯ ಶಕ್ತಿಯ ಆಜ್ಞೆಯಿಂದಲೇ ನಡೀತಾ ಇರುವಂತಹ ಹೋರಾಟ. ದಯವಿಟ್ಟು ತಾವೆಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮತ್ತೆ ನೋಡೋಣ. ಒಂದು ಒಳ್ಳೆ ಬೆಳವಣಿಗೆ ಆಗಿದೆ. ಕೊನೆವರೆಗೂ ಕೂಡ ಈ ಶೋಷಣೆ ನಿಲ್ಲುವವರೆಗೂ ಕೂಡ ನಾವು ವಿಶ್ರಾಂತಿ ತೆಗೆದುಕೊಳ್ಳುವುದಿಲ್ಲ. ಧನ್ಯವಾದಗಳು. ಜಸ್ಟಿಸ್ ಫಾರ್ ಸೌಜನ್ಯ.